ಎಲ್ಲರ ಹಕ್ಕು ಹಾಗೂ ಘನತೆಯನ್ನು ರಕ್ಷಿಸುವ ಸಮಾನ ಡಿಜಿಟಲ್ ಪರಿಸರ ವ್ಯವಸ್ಥೆಯನ್ನು ಖಾತರಿಪಡಿಸುವುದರ ಮಹತ್ವವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒತ್ತಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಯೋಜಿಸಿದ್ದ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ರಾಷ್ಟ್ರಪತಿ ಸೈಬರ್ ಅಪರಾಧಗಳು ಹಾಗೂ ಹವಾಮಾನ ಬದಲಾವಣೆ ಮಾನವ ಹಕ್ಕುಗಳಿಗೆ ಹೊಸ ಬೆದರಿಕೆಗಳಾಗಿವೆ ಎಂದು ತಿಳಿಸಿದರು. ಡಿಜಿಟಲ್ ಯುಗ ಪರಿವರ್ತಕವಾಗಿದೆ, ಆದರೆ ಇದು ಸೈಬರ್ ಬೆದರಿಕೆ, ಡೀಪ್ ಫೇಕ್, ಗೌಪ್ಯತೆಯ ಕಾಳಜಿ ಹಾಗೂ ತಪ್ಪು ಮಾಹಿತಿ ಹರಡುವಿಕೆ ಸಮಸ್ಯೆಗಳನ್ನು ತಂದಿವೆ ಎಂದು ವಿವರಿಸಿದರು. ಬಡತನ ಹಾಗೂ ಹಸಿವು ನಿರ್ಮೂಲನೆ, ಯುವಕರಿಗೆ ಸಮಾನ ಅವಕಾಶ ಕಲ್ಪಿಸುವ ಮೂಲಕ ಭಾರತ ವಿಶ್ವದ ಮುಂದೆ ಉಜ್ವಲ ಉದಾಹರಣೆಯಾಗಿದೆ. 5,000 ವರ್ಷಗಳಷ್ಟು ಪುರಾತನವಾಗಿರುವ ತನ್ನ ನಾಗರಿಕತೆಯ ಪರಂಪರೆಯೊಂದಿಗೆ ಭಾರತ ಅನುಕಂಪ, ಸಹಾನುಭೂತಿ ಹಾಗೂ ಸಾಮರಸ್ಯದ ಮೌಲ್ಯಗಳನ್ನು ಎತ್ತಿ ಹಿಡಿದಿದೆ ಎಂದು ಹೇಳಿದರು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹಕ್ಕುಗಳ ಉಲ್ಲಂಘನೆಗಳನ್ನು ಪರಿಹರಿಸುವಲ್ಲಿ ಕ್ರಿಯಾತ್ಮಕ ಪಾತ್ರಕ್ಕಾಗಿ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಶ್ಲಾಘಿಸಿದರು. ದುರ್ಬಲ ವರ್ಗಗಳ ಹಕ್ಕುಗಳನ್ನು ಎತ್ತಿ ಹಿಡಿಯಲು ನೀತಿ ಬದಲಾವಣೆಗಳನ್ನು ಶಿಫಾರಸು ಮಾಡಿದ ಅವರು ಈ ಕುರಿತು ಜನಜಾಗೃತಿ ಮೂಡಿಸಬೇಕಾಗಿದೆ ಎಂದು ಹೇಳಿದರು. Where justice and human dignity are the bedrock of society. India today stands as a shining example where great initiatives are being taken by the government for poverty alleviations, eradication of hunger by providing free food to underprivileged, and offering equal opportunities to youth to realize their dreams. India, with its civilizational heritage spanning over 5,000 years, has long upheld values of empathy, compassion, and the interconnectedness of individuals within a harmonious community. ರಾಷ್ಟ್ರಪತಿಗಳು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹೊರತಂದಿರುವ 3 ಪ್ರಕಟಣೆಗಳನ್ನು ಬಿಡುಗಡೆಗೊಳಿಸಿದರು.